स्वागत है आपका बी न्यूज नेशन में। मैं हूं आबिद हुसैन शेख। बीजापुर हेस्कॉम जनता को बिजली से वंचित कर रही है, ठेकेदारों का आरोप। देश के प्रधानमंत्री का सपना शहर शहर गांव गांव घर घर देश के नागरिकों को अंधेरों से निकालकर रोशनी में लाने का संकल्प क्या अधूरा ही रह जाएगा? ऊर्जा बिजली भी मूल सुविधा का एक प्रमुख अंग है। आधुनिक भारत और डिजिटल इंडिया का सपना इसके बिना अधूरा है। बीजापुर में बिजली विभाग यानी हेस्कॉम के अधिकारी दोहरा रवैया अपनाए हुए हैं। ऐसा ही गंभीर आरोप लगाते हुए कर्नाटका राज्य लाइसेंस प्राप्त विद्युत ठेकेदार एसोसिएशन के पदाधिकारियों ने हेस्कॉम अधिकारी सहायक कार्य निर्वाहक इंजीनियर राजशेखर हांडी नगर उप विभाग 1 पर मनमानी और गुंटा प्लॉट में बसने वाले नागरिकों को विद्युत यानी बिजली की सुविधाओं से वंचित रखने का प्रयास कर रहे हैं जैसा आरोप लगाया। एग्जीक्यूटिव इंजीनियर सिद्धप्पा बनजगेरी और उन्नत अधिकारियों के आदेश और सूचना पर भी राजशेखर अनदेखी करके गुंटा प्लॉट स्लम जैसे इलाकों में बसने वालों को गैर कानूनी बताकर इलेक्ट्रिक सप्लाई देने से इनकार पर एग्जीक्यूटिव इंजीनियर सिद्धप्पा ने मामले को उन्नत अधिकारियों के आगे रखकर समाधान निकालकर राजशेखर हांडी को निर्देश देने का आश्वासन दिया है। इस पर भी कोई उपाय नहीं हुआ तो कानूनी लड़ाई और प्रदर्शन करने की बात कही है। समिति के पदाधिकारियों में मल्लिकार्जुन आसंगी, यासीन गुलबर्गा अड़गी और सदस्यों ने ಗುಂಟಾ ಪ್ಲಾಟ್ಯಾಗ ಬಕ್ಷಿಸ್ಬೋದು ಸುಪ್ರೀಂ ಕೋರ್ಟ್ ಆಕ್ಟ್ ಪ್ರಕಾರ ಎಕ್ಸ್ಪೆಕ್ಟ್ ಸುಪ್ರೀಂ ಕೋರ್ಟ್ ಆಕ್ಟ್ ಅದಕ್ಕೆ ಬಕ್ಷಿಸ್ಪತ್ರಕ್ಕೆ ವ್ಯಾಲ್ಯೂ ಕೊಟ್ಟರು. ಆ ಬಕ್ಷಿಸ್ಪತ್ರ ನಾಟ್ ವ್ಯಾಲಿಡ್ ಅಂತಾರೆ ಹೇಳಿದ್ರಿಗೆ. ನಾವು ಅದ್ರ ಬಗ್ಗೆ ನಾವು 3 ತಾರೀಕಿಗೆ ನೀವು ಸರ್ಕಲ್ ಬಂತು, ನಾವು 25 ತಾರೀಕಿಗೆ ನಿಮಗೆ ಲೆಟರ್ ಬರೆದ್ರಿ. ನಾವು 20 ತಾರೀಕಿಗೆ ಬರೆದ್ರಿ. ಹೊಳ್ಳಿ ನಮಗೆ 4 ತಾರೀಕಿಗೆ ಡಿಟಿ ಟೆಕ್ನಿಕಲ್ ಡೈರೆಕ್ಟರ್ ನಮ್ಮ ಅಸೋಸಿಯೇಷನ್ ಲೆಟರ್ ಹಾಕಿದ್ರು. 4 ಸೆಪ್ಟೆಂಬರ್ಗೆ ಚೀಫ್ ಇಂಜಿನಿಯರಿಗೆ ಪರೀಕ್ಷೆ ಮಾಡಿ ಯೋಗ್ಯ ಪರೀಕ್ಷೆ ಅಂತ. ಮತ್ತು ನಮ್ಮದು ಇಲ್ಲಿ ಸರ್ಕಲ್ದಾಗ ಒಬ್ಬ SC ಇಂಜಿನಿಯರ್ ಇದ್ದು ಏನು ಉಪಯೋಗ ಹೇಳಿ ಒಂದು ಸಣ್ಣ ಡಿಸಿಷನ್ ತಗೊಳ್ಳಾಗ 2 ದಿನದಿಂದ ಬಿಜಾಪುರ ಗ್ರಾಹಕರು ವಿದ್ಯುತ್ ಅಪ್ಲಿಕೇಶನ್ ಕೊಟ್ಟರು. ಇಲ್ಲೂ ಪೆಂಡಿಂಗ್ ಇದ್ದವು 4-5 ಅಲ್ಲೂ ಪೆಂಡಿಂಗ್ ಇದ್ದವು. ಬರೀ ಒಂದು ಯಾಕೆ ಕೊಡಾಗಿಲ್ಲ ಬರೋದು ಕೊಟ್ರೆ ಒಂದು ಏನು ಹಾಕ್ತಾರೆ ಮಟರ್ರಿ 3-7 ಸರ್ಕಲ್ ಬಂದದ. ಎನ್ಎಲ್ ಸೆಕ್ರೆಟರಿ ಒಳಗೆ ಕ್ಲಿಯರ್ ಮಾಡೋದ ವಿಷಯ ಅನಧಿಕೃತ ಬಡಾವಣೆ ನಿರ್ಮಾಣಗೊಂಡಿರುವ ಕಟ್ಟಡಗಳು ಹಾಗೂ ವಾಸ ತುಡಿಗಿದ ಪತ್ರವನ್ನು ನೀಡಿದ್ರು. ಬಹುಮೂಡಿಯ ಕಟ್ಟಡ ಮತ್ತು HD ಸ್ಥಾವರಕ್ಕೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. 2 ಇನ್ಸೂರೆನ್ಸ್ಗೆ ಓಸಿ ಲಾಗ್ ಮಾಡ್ಯಾರ. ಅಲ್ಲ ಅದ್ರದ್ದು ಕಲ್ಪನೆ ನನಗೆ ಐತ್ರಿ ಇಲ್ಲತ್ತಲ್ಲ. ಆಮೇಲೆ ಶಾಂಕ್ಷನಿಂಗ್ ಅಥಾರಿಟಿ ನಾವೆಲ್ಲ ಹೇಳಿದೆ ಇಟ್ ಕಮ್ಸ್ ಅಂಡರ್ ದಿ ರೆಸ್ಪೆಕ್ಟಿವ್ ಸಬ್ ಡಿವಿಷನಲ್ ಆಫೀಸರ್ಸ್. ನನ್ನ ಪವರ್ಸಿದ್ದು ಇರೋದಿಲ್ಲ, ಅವ್ರ ಪವರ್ಸ್ಗೆ ಇರ್ತೈತಿ. ಅಲ್ಲಿ ಆಗ್ತಾ ಇಲ್ಲ ಅಂತೇಳಿ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು. ಏನೋ ಅವರು ಬರೆದ್ರು, ಯಾರು ಸಂಬಂಧಪಟ್ಟ AW ಒಂದು ಕ್ಲಾರಿಫಿಕೇಷನ್ ಬರೆದ್ರು. ಆ ಕ್ಲಾರಿಫಿಕೇಷನ್ ನಾವು ಯಥಾವತ್ತಾಗಿ ನಮ್ಮ ನಿಗಮ ಕಚೇರಿಗೂ ಬರೆದಿವಿ, ವೃತ್ತ ಕಚೇರಿಗೂ ಬರೆದಿದ್ದೀವಿ. ಅದ್ರ ಪ್ರಕಾರ ನಿಗಮ ಕಚೇರಿಯವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದನ್ನು ನಾವು 18ನೇ ತಾರೀಕು ನಾನು ಡ್ಯೂಟಿ ರಿಪೋರ್ಟ್ ಮಾಡಿದ್ದನೇ ಬರ್ದಿನಂತ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನೂ ಏನಾರು ಅದ್ರದ್ದು ಆ್ಯಕ್ಚುಲಿ ಇವತ್ತು ಅವ್ರಿಗೆ ಕರೆಸಂದ್ರು ಯಶಿನ ನಿನ್ನೆ ನಮ್ಮ AWCSD1 ಅವ್ರು ಯಾರೋ ತೀರ್ಕೊಂಡ್ರು ಅಂತೇಳಿ ಇವತ್ತು ನಿನ್ನೆ ಈಸ್ ಆನ್ ಲೀವ್. ನಿಮ್ಗೆ ಗೊತ್ತೈತಿ ಅಲ್ಲ, ನನಗೆ ಹಾಕ್ಯಾರ ಮೆಸೇಜ್. ಸೊ ಇದ್ರದ್ದು ಪರಿಹಾರ ಈಗ ಲೆಟ್ರ್ ಬರೆದಿದ್ದನ್ನು 18ನೇ ತಾರೀಕು ಬರೆದಿದ್ದವ್ರಿಗೆ ರೀಚ್ ಆಗಿದ್ದಿಲ್ಲ. ನಾಳೆ ನಾಡಿದ್ದು ಕೇಳ್ರಿ. ಇನ್ ಕೇಸ್ ಮತ್ತು ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ನಾನು ಮೇಲಾಧಿಕಾರಿಗಳದಾರ ಅವ್ರದಾಗ ಅಲ್ಲ ಹೇಳಿದ್ನಲ್ಲ. ಈಗ ನಿನ್ನೆ ಒಬ್ರು ಯಾರೋ ತೀರ್ಕೊಂಡ್ರು ಅಂತೇಳಿ ರಜಾ ಹಾಕ್ಯಾರ ಅಂತೇಳಿ ಶಾಪೇಟಿ ಆಫೀಸ್ ಐತಿ. ನಾನು 18ನೇ ತಾರೀಕು ಲೆಟ್ರ್ ಬರ್ದಿದ್ದೀನಿ ರೀ. ಅದನ್ನು ಇಂಪ್ಲಿಮೆಂಟ್ ಆಗ್ತದೆ ಇಲ್ಲ ನೋಡಿರಿ. ಮತ್ತು ಆಗಲಿಲ್ಲ ಅಂದರೆ ನಾನು SC ಅವ್ರಿಗೆ ನಾನು ಒಂದು ಈ ಬಗ್ಗೆ ಅಲ್ಲ, ನೀವು ಇವತ್ತು ಮೀಡಿಯಾದಾಗ ನೀವು ಹಾಕಿರಿ, ನಿನ್ನೆ ನನಗೊಂದು ರಾತ್ರಿ ವಾಟ್ಸಪ್ ಹಾಕಿರಿ ಇಲ್ಲತ್ತಲ್ಲ ಬಂದೈತಿ. ಯಾಕಂದರೆ ಮೀಡಿಯಾದವ್ರಿಗೆಲ್ಲ ಕೂಡಿಸು ಸಮಸ್ಯೆ ನಡೆದ ಅಂತೇಳಿ ನಾನು ಬೇಕಾದ್ರೆ ಐ ವಿಲ್ ಬ್ರಿಂಗ್ ಇಟ್ ಟು ದಿ ಅಗೇನ್ ಒನ್ಸ್ ಅಗೇನ್ ಟು ಮೈ ಸೂಪರಿಂಟೆಂಡೆಂಟ್ ಇಂಜಿನಿಯರ್. ಅವ್ರನ್ನೆಲ್ಲರೂ ಕೂಡಿ ಸಿಟಿ ಅವ್ರನ್ನ ಇಬ್ಬರನ್ನು ಕರೆಸ್ಕಿಸಿಂದ ನಿಮ್ಮ ಪ್ರೆಸೆನ್ಸ್ ಬೇಕಂದ್ರೆ ನಿಮ್ಮದು ಪ್ರೆಸೆನ್ಸ್ ಕರಿತೀನಿ. ಅಲ್ಲ ಅಲ್ಲ ಅಲ್ಲಲ್ಲ ನೋಡಿ ಹಂಗಲ್ಲ, ನಾ ಹೇಳೋದು ಕೇಳ್ರಿ.
ಒಂದು ನಿಮಿಷ ಆಯ್ತು ಈಗ ಕಳ್ಸ್ಕೊಂಡು 3-7 ಬರ್ಬಿಟ್ಟಾನು ಯಾವ ಆಫೀಸರು ಏನು ಮಾಡಕ್ ತಯಾರೇ ಇಲ್ಲ. ಕಾಂಟ್ರಾಕ್ಟರ್ ಕನ್ಸ್ಯೂಮರ್ ಬಿಟ್ವಿ ನಮಗೆ. ಇಲ್ಲಿ ನಾ ಹೇಳಿದ್ರೆ ಕೇಳ ಯಶನ, ನಾನು ನಿಮ್ಗೆ ಗೊತ್ತಿದ್ದಂಗೆ ಲಾಸ್ಟ್ ಮಂತ್ 28ರಿಂದ ಈ ಮಂತ್ 17ನೇ ತಾರೀಕು ತನಕ ಕೋವಿಡ್ ಆಗಿ ನಾನು ಮತ್ತೆ ಗೊತ್ತಿತ್ತು ನೀ ಹೆಂಗಂದ್ರೆ ನನ್ನ ಮೇಲೆ ಆಪಾದನೆ ಮಾಡೋದು. ಈಗ ನೀವು ಲೆಟರ್ ಕೊಟ್ಟು ಇನ್ನೂ ಮಟ್ಟ AW ಆಕ್ಷನ್ ಅಲ್ಲ 18ಕ್ಕೆ ನಾನು ಬಂದ ತಕ್ಷಣ ಕಳ್ಸೀನಿ. 18 ಅಂದ್ರೆ ಅವ್ರಿಗೆ ಆಫೀಸ್ ಮುಟ್ಟಕ್ಕೆ ನಾವು 19-20 ಆಗಿರ್ಬೇಕು ಮೇಲು ಮಾಡಿ ಅಲ್ಲ ಕೊಡಕ್ಕೆ ಬರೋಂಗಿಲ್ಲ ಅಂದಿದ್ದನ್ನು ನೀವು ಮತ್ತು ಪ್ರತಿಗಳನ್ನ ಕೊಡ್ರಿ, ನಾವೆಲ್ಲ ಹಚ್ಚಿ ಮ್ಯಾಲೆ ಅವ್ರ ಮೇಲೆ ಹಿಂಗೆ ನೀವು ಹೇಳಿದ್ರು ಈ ಥರ ಮಾಡ್ಯಾರ ಅಂತ ಬರೀತೀವಿ. ಬರಾಬರಿ ಸರ್. ಈಗ ನಿಮ್ಮ ಡಿವಿಷನ್ದಾಗ 5 ಸಬ್ ಡಿವಿಷನ್ ಹೌದು ಹೌದು 5 ಡಿವಿಷನ್ದೊಳಗೆ 5 ಸಬ್ ಡಿವಿಷನ್ದಾಗ 2 ಡಿವಿಷನ್ದೊಳಗೆ ಕೊಡಾಕತ್ತಾರ, 3 ಡಿವಿಷನ್ದಾಗ ಕೊಡೋದಿಲ್ಲ ಅಂದ್ರೆ ಇಲ್ಲ. ಕ್ಲಾರಿಫಿಕೇಶನ್ ನಮ್ಗೆ ಬಂದಿದ್ದು ಅವ್ರ ಒಬ್ಬಂದೇ ಸರ್. ಆ 2 ಡಿವಿಷನ್ದಾಗ ಯಾಕೆ ಕೊಡ್ತಾರೆ, ಇವ್ರು ಯಾಕೆ ಕೊಡಂಗಿಲ್ಲ? ಮತ್ತೆ 2.5 ತಿಂಗಳಿಂದ ಅವ್ರಿಗೆ ಏನು ಒಂದು ನೋಟಿಸ್ ಕೊಟ್ರಿ? ಇಲ್ಲ ಈಗ ನೋಟಿಸ್ ಅನ್ನಕ ಅಲ್ಲ ಸರ್, ನೀವು ಕ್ಲಾರಿಫಿಕೇಶನ್ ಒಬ್ರು ಕೇಳಿದ್ರು, ಇಬ್ರು ಒಂದು ಅಲ್ಲಲ್ಲ ಅದನ್ನು ಸರ್ಕಾರದ ಸುತ್ತೋಲೆಯನ್ನು ಓದಿ ಇಂಪ್ಲಿಮೆಂಟ್ ಮಾಡೋವಲ್ಲಿ, ಇಂಟರ್ಪ್ರಿಟೇಷನ್ ಮಾಡಿ ಅರ್ಥ ಮಾಡಿಕೊಂಡು ಮಾಡೋವಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಅವರು ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡಿ ಮಾಡೋಕತ್ತಾರ ಅದನ್ನು ಅಷ್ಟೇ. ಆಯ್ತಲ್ಲ ಯಾವುದೂ ನಾವು KRC ಬಿಟ್ಟು ಮಾಡಕ್ಕೆ ಬರೋದಿಲ್ಲ. ಆದೇಶ ಅಂತಲ್ಲ, ನಿರ್ದೇಶನ ಕೊಟ್ಟಿರ್ತೀವಿ, ಮ್ಯಾಲಿನವ್ರು ಏನು ಕೊಟ್ಟಿರ್ತಾರೋ ಅದನ್ನು ಕಳಿಸಿರ್ತೀವಿ. ಅದನ್ನೇ ಒಂದು ನಿಮಿಷ ರೀ, ಈಗ ಅವ್ರು ಮಾಡಿಲ್ಲ ಅಂತೇಳಿ ಏನೋ ಬರ್ದಾರ ಅಂತ ಹೇಳ್ತಾರೆ ಅವ್ರ ಫೈಲ್ ಮೇಲೆ. ಹಾಂ, ನಮಗೇನು ಬರ್ದಿಲ್ಲ. ಇಲ್ಲ ಕೇಳಿ ಆಯಿತು, ಕೊಟ್ಟಿದ್ರೆ ಅದನ್ನೇ ನಾ ಏನು ಹೇಳಕತ್ತೀನಿ, ಸ್ಲಮ್ ಬೋರ್ಡ್ ಗೌರ್ಮೆಂಟ್ ಅಲ್ರಿ, ಸ್ಲಮ್ ಬೋರ್ಡ್ ಇಸ್ ಎ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ನಂಬರ್ 3 ನಗರ ಪಾಲಿಕಾ ಮುನ್ಸಿಪಾಲಿಟಿ ಇವೆಲ್ಲ ಬರ್ತಾವೆ, ಅದಕ್ಕೂ ಬರೋದಿಲ್ಲ. ನಾಟ್ ವ್ಯಾಲಿಡ್ ಅಂದ್ರೆ ಯಾವ್ದಾರ ವ್ಯಾಲಿಡ್ ಅಂದ್ರೆ ಆಶ್ರಯ ಯೋಜನೆ ಗಾಂಧಿ ಅದಕ್ಕೂ ಹಕ್ಕಪತ್ರ ರೀ, ಅದು ರಾಜಾ ಕಾಲದಿಂದ ಬಂದದ, ಅದಕ್ಕೂ ಇಲ್ರಿ. ಮತ್ ನಾವು ಗ್ರಾಹಕರಿಗೆ ಏನ್ ಹೇಳ್ಬೇಕು ಹೇಳ ಸರ್? ಗ್ರಾಹಕರಿಗೆ ಏನ್ ಹೇಳ್ಬೇಕು? ಅಲ್ಲ, ತೊಂದರೆ ಆಗಿದೆ, ಗ್ರಾಹಕರು ತುಂಬ ತೊಂದರೆ ಆಗ್ಯದ ಅವ್ರಿಗೆ. ಇಲ್ಲ ಇವ್ರಕಿನ ಗ್ರಾಹಕರಿಗೆ ಫಸ್ಟ್ ವಿಕ್ಟಿಮ್, ಆಮೇಲೆ ಇವರು ನಮ್ಮ ಕೂಡ ಇವ್ರದ್ದು ನಡೀತದೆ. ಹೌದು, ಒಂದು ಸ್ವಲ್ಪ ಅಥರೈಸ್ ಆಗಿ ಒಂದು ಅಧಿಕಾರಿ ಮಾತಾಡಿ ಸರ್ 2 ಸೆಂಟೆನ್ಸ್ ಒಳಗೆ ಹೇಳ್ಬಿಡ್ರಿ. ನೀವು ಆದೇಶ ಮಾಡಿದ್ದು ಅವ್ರದ್ದು ಏನು ರೆಸ್ಪಾನ್ಸ್ ಬಂದೈತಿ, ಅದು ಕೊಟ್ಟಿಲ್ಲ ಅಂದ್ರೆ ಏನು ಆಕ್ಷನ್ ತಗೊಂತೀವಿ, ಮತ್ತು ಗ್ರಾಹಕರಿಗೆ ಏನು ಸಂದೇಶ ಐತಿ ಅಷ್ಟು ಹೇಳ್ಬಿಡ್ರಿ. ಸರ್ ಜಾಸ್ತಿ ಇದು ಮಾಡಬೇಡ್ರಿ. ನಾ ಹೇಳಕತ್ತೀನಿ, ಈಗ ಆಲ್ರೆಡಿ ನಾನು 18ಕ್ಕೆ ಬಂದ ತಕ್ಷಣನೇ ನಮ್ಮ ಜನರು ಬರಲಿ ನಿಮ್ಮ ಆಫೀಸ್ಗೆ ಯಾರು ನಾ ಎಲ್ಲ ಹೇಳ್ತೀನಿ. ಮತ್ತು ಆದೇಶ ಸಿಗ್ತೈತಿ. ಈಗ ನಾವು ಈ ಕುರಿತು ಅವ್ರು ಏನು ಸ್ಪಷ್ಟೀಕರಣ ಕೇಳಿದ್ರು ಅದರ ಬಗ್ಗೆ 18ನೇ ತಾರೀಕು ನಾನು ಡ್ಯೂಟಿಗೆ ಬಂದ ತಕ್ಷಣವೇ ಅದ್ರದ್ದೇನು ನಮ್ಮ ನಿಗಮ ಕಚೇರಿಯಿಂದ ಬಂದಿತ್ತು ಅದನ್ನು ಕಳಿಸಿದ್ದೀನಿ. ಇಂಪ್ಲಿಮೆಂಟ್ ಆಗಿಲ್ಲ ಅಂತ ನಿನ್ನೆ ಅವ್ರು ವಾಟ್ಸಪ್ ಆಗೋಣ ನನಗೆ ಗೊತ್ತಾಗ್ಯದ, ನಿನ್ನೆ ಹಾಕ್ಯಾರ ಅವರು. ಅದು ಮುಂಜಾನೆ ಪೇಪರ್ನಾಗೂ ಏನೋ ಮೀಡಿಯಾದಾಗ ಬಂದಿರ್ಬೇಕು, ಇಲ್ಲ ಅಂತಲ್ಲ, ಈಗೂ ನೀವು ಬಂದಿರಿ. ಅದ್ರ ಬಗ್ಗೆ ನಾನು ಇವೆಲ್ಲ ಹೇಳಿದೆ, ಯಾರೋ ತೀರ್ಕೊಂಡಿದ್ದಾರೆ ಅವ್ರ ಮನ್ಯಾಗ ಅಂತ ತಿಳ್ಕಿಸಿಂದ ಹೀ ಈಸ್ ಆನ್ ಲೀವ್ ಟುಡೇ ಆ್ಯಂಡ್ ಎಸ್ಟರ್ಡೇ, ನಿನ್ನೆನೂ ಇದ್ರು, ನಾಳೆ ಬರ್ತಾರೆ. ನಾಳೆ ನಾವು ಹೇಳ್ತೀವಿ, ನಿರ್ದೇಶನ ಮತ್ತೊಮ್ಮೆ ಹೇಳ್ತೀವಿ, ಈ ಥರ ಬಂದಿದ್ರಪ್ಪ ಮತ್ತು ಮಾಡಬೇಕು, ನಿರ್ದೇಶನ ಏನದ ಅದ್ರ ಪ್ರಕಾರ ಕ್ರಮ ಜರುಗಿಸ್ರಿ ಅಂತೇಳಿ. ಇನ್ನು ಕೇಸ್ ಮತ್ತು ನಾಳೆನೂ ಆ ಥರ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದ್ರೆ ನಮ್ಮ ವೃತ್ತ ಕಚೇರಿಗೆ ನಾನು ಈ ಥರ ಕೊಟ್ಟರು ಕೂಡ ಇನ್ನೂ ಮಾಡಿಲ್ಲ, ಮತ್ತು ನಿಮ್ಮ ಮೀಟಿಂಗ್ ಕರೆದೇನು ಚರ್ಚೆ ಮಾಡಿ ಬಗೆಹರಿಸ್ತೀರಾ, ಸಾರ್ವಜನಿಕರಿಗೆ ತೊಂದರೆ ಆಗೋದು ಅಥವಾ ಮತ್ತು ಅವ್ರಿಗೆ ನಿರ್ದೇಶನ ಕೊಡ್ತೀರಾ ಅಥವಾ ಅವ್ರ ಮೇಲೆ ರಿಪೋರ್ಟ್ ಕೊಡಲ್ಲ ಅಂತ ಕೇಳ್ತೀನಿ ಅಷ್ಟೇ. ನಾಳೆ ಕರ್ಕೇಶಿಂದ ಅವ್ರನ್ನ ಕೇಳ್ತೀನಿ ಸರ್. ಇದನ್ನು ನಾಳೆ ಅಂತೇಳಿ ನಾಳೆ ಮಾತಾಡಿ ಹೇಳ್ತೀನಿ ಅವ್ರಿಗೆ. ಈಗ ಬಂದಿದ್ರು ಮೀಡಿಯಾದವರು, ಇದ್ರ ಬಗ್ಗೆ ನಿಮ್ದು ಏನದ, ನಾವು ಉತ್ತರದ್ದು ಏನದ ಕೊಡ್ರಿ ಬೇಕು, ಮತ್ತು ಸರ್ಕಲ್ ಆಫೀಸಿಗೆ SC ಅವ್ರಿಗೂ ನಾನು ಮತ್ತು ಜನ ಎಲ್ಲ ಬಂದು ನಾವು ಏನು ರಿಪೋರ್ಟ್ ಮಾಡಬೇಕಾಗ್ತದೆ.
ಅಲ್ಲಲ್ಲ ಇಂಟಿಮೇಷನ್ ಒಂದು ನಿಮಿಷ ಇಲ್ಲ ಯಶನ್ ಇಶ್ಯೂ ಮೊದಲ ಒಂದು ಸರಿ ಚರ್ಚೆ ಆಗಲಿ ರಾಜಕೀಯ ಇದ್ರಾಗ ಇಲ್ಲ ನಿರ್ದೇಶನ ಏನದ ಸರ್ಕಾರ ನಿರ್ದೇಶನ ಇಂಪ್ಲಿಮೆಂಟ್ ಮಾಡೋವಲ್ಲಿ ಅವರು ಅರ್ಥ ಮಾಡ್ಕೊಂಡಿರೋದು ಒಬ್ಬೊಬ್ರು ಒಂದೊಂಥರ ಅರ್ಥ ಮಾಡ್ಕೊಂಡು ಕೆಲವೊಂದು ಸಮಸ್ಯೆ ಆಗ್ಯದ ಅದನ್ನು ನಾನು ಆಫೀಸಿಯಲಿ ಮಾಡ್ತೀವಿ ನಾಳೆ ನಾಡಿದ್ರಾಗ 2 ದಿನದಾಗ ಇವತ್ತಿನ ದಿವಸ ನನ್ನ ಎಲ್ಲ ವಿದ್ಯುತ್ ಗುತ್ತಿಗೆದಾರ ಸಂಘ ಹಾಗೂ ಎಲ್ಲ ಪ್ರೆಸ್ ರಿಪೋರ್ಟರ್ ಬಂದಂಥ ಪ್ರತಿನಿಧಿಗಳಿಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರ ಸಂಘದ ಎಲ್ಲರಿಗೂ ತುಂಬ ನಮ್ಮ ಆತ್ಮೀಯದಿಂದ ಧನ್ಯವಾದ ಹೇಳ್ತೀನಿ. ಇವತ್ತು ಎಲ್ಲರೂ ಬಂದು ನಮಗೆ ಹೆಲ್ಪ್ ಮಾಡಿದ್ದು ಇದು ಗುಂಟಾ ಪ್ಲಾಟ್ ಸಂಬಂಧ ಹಾಗೂ ಅನಿಧಿಕ ಬಡಾವಣೆ ಹಾಗೂ ಆಶ್ರಯ ಯೋಜನೆ ಮನೆ ಹಾಗೂ ಕೊಳಚೆ ಪ್ರದೇಶ ಇವೆಲ್ಲ ವಿದ್ಯುತ್ಕರಣ ಒಬ್ಬರು AW3 ಸಬ್ ಡಿವಿಷನ್ AWದವರು ಎಲ್ಲ ಕೆಲಸವನ್ನು ನಿಲ್ಲಿಸಿರ್ತಾರೆ. ಸುಮಾರು 2 ತಿಂಗಳಿಂದ ವಿದ್ಯುತ್ ಗ್ರಾಹಕರಿಗೆ ತುಂಬ ತೊಂದರೆಯಾಗಿರ್ತದೆ. ಈ ರೀತಿಯಿಂದ ಇವು ಎಲ್ಲ ಮೀಡಿಯಾದವರು ಬಂದು ಎಜುಕೇಟರ್ಗೆ ನಮಗೆ ಕೂಡ ಸಂಭಾಷಣೆ ಮಾಡಿದ್ದು ತುಂಬ ಧನ್ಯವಾದ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಸೈಯದ್ ಯಾಸಿನ್ ಗುಲ್ಬರ್ಗ. ಇವತ್ತು ಗುಂಟಾ ಪ್ಲಾಟ ಆಮೇಲೆ ಸ್ಲಮ್ ಇವ್ರ ಸಲುವಾಗಿ ಎಲ್ಲ ನಮ್ಮ ಬಿಜಾಪುರ ಜಿಲ್ಲಾ ಮಾಧ್ಯಮದವರು ಬಂದಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ಚಲನ್ ಮುಖಾಂತರ ನಾನು ಗ್ರಾಹಕರಲ್ಲಿ ಮನವಿಯನ್ನು ಮಾಡ್ಕೋತೀನಿ. ಯಾಕಂದರೆ 2.5 ತಿಂಗಳಿಂದ ತಮಗೆ ಕರೆಂಟ್ ಸಪ್ಲೈಯನ್ನು ಕೊಡಿಸೋದು ಆಗಲಿಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರ ಪರವಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ಈಗ ಅವರು ಹೇಳಿದರು 2 ದಿವಸದೊಳಗೆ ಇದನ್ನು ಪರಿಹಾರ ಮಾಡ್ತೀನಿ ಅಂಥೇಳಿ. ಇನ್ನು 2 ದಿವಸದೊಳಗೆ ಅವರು ಕರೆಂಟ್ ಕೊಡಲಿಲ್ಲ ಅಂದ್ರೆ ಎಲ್ಲ ಗ್ರಾಹಕರು ನಮ್ಮ ಜೋಡಿ ಕೈ ಜೋಡಿಸಿ ಉಗ್ರ ಹೋರಾಟಕ್ಕಾಗಿ ಬರಬೇಕಂತ ಅವರಲ್ಲಿ ಮನವಿಯನ್ನು ಮಾಡಿಕೊಂಡು ಈ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಗುತ್ತಿಗೆದಾರ ಸಂಘಕ್ಕೆ ಜಯವಾಗಲಿ. ಈ ಗುಂಟಾ ಪ್ಲಾಟ್ಗಳಿಗೆ ಮನೆಯಾಗ ವಿದ್ಯುತ್ ಸಂಪರ್ಕ ಕೊಡೋಕೆ ವಿಧಾನಸೌಧದಿಂದ ಒಂದು ಆದೇಶ ಆಯಿತು 3/7. ಆದ್ರೆ ಕ್ಲಿಯರಾಗಿ ಬರ್ದಾರ ಏನಂತಪ್ಪ ಅಂತಂದರೆ ಬಹುಮಹಡಿ ಕಟ್ಟಡ ಮತ್ತು ST ಸ್ಥಾವರಗಳಿಗೆ ಅಷ್ಟೇ ಬರ್ದಾರ. ಈ 108 ಲಬ್ಡ ಮಾಡ್ಕೊಂಡು ಕೂತ್ಕೊಂಡು ಒಂದು ಜನರಲ್ಲಿ ಗೊಂದಲ ನಿವಾರಣೆ ಮಾಡುವಂಥ ಅಧಿಕಾರಿಗಳು ಇಲ್ಲಿ ಭಾಳ ಅದಾರ ಬಿಜಾಪುರದಾಗ. ಅದಕ್ಕೆ ಈ ಮೇಲಾಧಿಕಾರಿಗಳಾದವರು ಯಾರೂ ಇಲ್ಲಿ ಬರೋದಿಲ್ಲ. ಈಗ ಮಾನ್ಯ ಚೀಫ್ ಇಂಜಿನಿಯರ್ ಹಿಡ್ಕೊಡ್ರಿ, ಆ ಚೀಫ್ ಇಂಜಿನಿಯರು ಯಾರೂ ಇಲ್ಲಿ ಬರೋದಿಲ್ಲ ಬಿಜಾಪುರಕ್ಕೆ, MD ಅವರು ಬರೋದಿಲ್ಲ. ಇಲ್ಲಿ ಜನರ ಸಮಸ್ಯೆ ಏನೈತೆ ಅನ್ನೋದು ಯಾರಿಗೆ ಗೊತ್ತಾಗವಲ್ದು. ಆಮ್ಯಾಗ ಅಧಿಕಾರಿಗಳ ಮೇಲೆ ಅವ್ರು ಹಿಡಿದೂ ಇಲ್ಲ. ಮತ್ತು ಎಲ್ಲ ಮೇಲಾಧಿಕಾರಿಗಳು ಬಂದು ಇಲ್ಲಿ ಮೀಟಿಂಗ್ ಆಮೇಲೆ ಜನರಿಗೆ ಒಂದು ಈಗ ಗ್ರಾಹಕರ ಕುಂದುಕೊರತೆ ಸಭೆ ಮಾಡ್ತಾರೆ ಪ್ರತಿ ಶನಿವಾರ. ಈ ಶನಿವಾರ ಮಾಡೋದ್ರಿಂದ ಅದು ಏನಿಲ್ಲ, ಬರೀ ಟೇಬಲ್ದಾಗ ಆಗತ್ತೆ ಕೆಲಸ. ಅಂಥವು ಗ್ರಾಹಕರಿಗೆ ಏನು ಆಗಬೇಕೈತೆ ಅದು ಮುಟ್ಸೋಲ್ರು. ಅದಕ್ಕೆ ದಯಮಾಡಿ ಅಧಿಕಾರ ಮಾಡ್ಕೋತೀನಿ, ಈ ಗೊಂದಲ ನಿವಾರಣೆ ಮಾಡಿ ಜನರಿಗೆ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಮಾಡಿ ಅಂತ ಹೇಳ್ತೀನಿ. ಮಲ್ಲಿಕಾರ್ಜುನ್ ಚಂಗನಾಳ್ ಅಂತ ರೈತ ಪರ ಹೋರಾಟಗಾರ ವತಿಯಿಂದ ನಾನು ರಾಚಪ್ಪ ಹಳ್ಳಿಗೆ ಮಾತಾಡೋದೇನೆಂದ್ರೆ, ಕರೆಂಟ್ ಕೊಡಬೇಕಂದ್ರೆ ಬರೀ ಇಂಡಿಮ್ನಿಟಿ ಬಾಂಡ್ ಮ್ಯಾಗ ಕರೆಂಟ್ ಕೊಡ್ಬೇಕಂತೈತಿ. ಈ ಅಧಿಕಾರಿಗಳು ಸರಿಯಾಗಿ ಆದೇಶವನ್ನು ಓದಲಾರದೆ ತಮಗೆ ಬೇಕಾದ ಆದೇಶದಂತೆ ಈ ವರ್ತನೆ ನಡೆಸ್ಯಾರ. ಇದಕ್ಕೆ ಒಂದು ಕೊನೆ ಹಾಡಬೇಕಂತ ಹೇಳಿ ನನ್ನ ಮಾತುಗಳನ್ನು. और खबरों के लिए देखते रहिए बी न्यूज़ नेशन.